ಶಂಕರಣ್ಣ ಶಂಕರಣ್ಣ ಯಾರು? ಓಹೋ ಬರ್ರಿ ಅಣ್ಣಾರ ಬರ್ರಿ. ಹಿಂಗೆ ಬಂದ್ರಿ ನಮ್ಮ ಮನೆ ಕಡೆ? ಅದೊಂದು ಸ್ವಲ್ಪ ಜಾತ್ರೆ ಮಾಡೋದತ್ತೆ, ದೇವ್ರ ಜಾತ್ರೆ ಪಟ್ಟಿ ಒಂದು ಸ್ವಲ್ಪ ಬೇಕಾಗ್ತಾವ್ರಿ. ಜಾತ್ರೆಗೆ ಪಟ್ಟಿ ಬೇಕಾಗಿತ್ತು? ಏ ದೇವ್ರ ಜಾತ್ರೆ ಅಂದ್ರೆ ನಾ ಇಲ್ಲ ಅನ್ನಂಗಿಲ್ಲ. ಎಷ್ಟು ಬೇಕು ಪಟ್ಟಿ ಅಷ್ಟು ಕೊಡ್ತಾನೆ. ಏನು ಬಂಗಾರ ಕೊಟ್ಟು ಬಿಡ್ಲು? ಬ್ಯಾಡ್ರಿ, ಪಟ್ಟಿನ ಕೊಡ್ರಿ. ಪಟ್ಟಿ ಎಷ್ಟು 50 ಕೊಡ್ಲು ಏನು 1 ಲಕ್ಷ ಕೊಡ್ಲು? ನಿಮ್ಮ ಭಕ್ತಿ ಅಷ್ಟೈತೆ ಅಷ್ಟು ಕೊಡ್ರಿ. ಆಯ್ತಾಳ 50,000 ರೂಪಾಯಿ ಕೊಡ್ತಾನು. ಕಮಿಟಿ ಹುಡುಗರನ್ನ ಕರ್ಕೊಂಡ್ ಬರ್ರಿ. ಏನು ಮನ್ಯಾಗ ಹೋಗಿಸಿಂದ ನಿಮ್ಗೆಲ್ಲ ಕೊಟ್ಟು ಬಿಡ್ತಾನೆ. ಆಯ್ತ್ರಿ, ಸಂಜೆ ಕಮಿಟಿ ಹುಡುಗರನ್ನ ಕರ್ಕೊಂಡ್ ಬರ್ತೀನಿ. ಅಲ್ರಿ ಮೊದಲು ಭಾಳ ಬಡವ್ರು ಇದ್ರಿ, ಒಮ್ಮಿದೊಮ್ಮೆ ಹೆಂಗ್ ಶ್ರೀಮಂತ್ರಿ ಆದ್ರಿ ನೀವು? ಏ ನಮ್ದು ವ್ಯಾಪಾರ ಐತ್ಲಾ, ಮೇನಿನ ವ್ಯಾಪಾರ. ಮೇಲಿನ ಹೊಟ್ಟಾಗೇನು ಬಂಗಾರ ಗಿಂಗಾರ ಹತ್ತೈತ್ರಿ? ಏ ಅದು ಏನ್ಯಾಕೆ ಸಿಗೋಲ್ಲಕ್ಕಪ್ಪ, ನೀವು ಅದನ್ನ ತಲೆ ಕೆಡಿಸ್ಕೋಬಾರ್ದ. ನಾ ಹೆಂಗೆ ಸಾವ್ಕಾರ ಆಗೀನಿ ಅದು ನನಗೆ ಗೊತ್ತೈತಿ. ಏನ ನೀವು ಏನು ಪಟ್ಟಿ ಬೇಕು ಹೌದಿಲ್ವ? ಹುಡುಗರನ್ನೆಲ್ಲ ಕರ್ಕೊಂಬ, 50,000 ರೂಪಾಯಿ ಪಟ್ಟಿ ಕೊಟ್ಟು ಬಿಡ್ತಾನೆ. ಆಯ್ತಾಳ್ರಿ, ಸಾಯಂಕಾಲ ಕಮಿಟಿ ಅವ್ರನ್ನ ಕರ್ಕೊಂಬರ್ತೀನಿ. ಅಷ್ಟು ಮಾಡ. ಆಯ್ತು. ಅಲ್ಲ ನಾ ಸಾವ್ಕಾರ ಹೆಂಗಾಗಿನಿ ಬರೀ ಇದನ್ನ ಕೇಳಾಕತ್ತಾರ ಎಲ್ಲ ಓಣ್ಯಾನ ಮಂದಿ. ನಾ ಹೆಂಗೆ ಯಾಕೆ ಆಗೋಲ್ದಕ್ಕ ಅದು ಅವ್ರಿಗೆ ಯಾಕೆ ಬೇಕ್ರಿ? ಅಲ್ಲ ಅಕಸ್ಮಾತ್ ನಾ ಹೆಂಗೆ ಸಾವ್ಕಾರ ಆಗಿನ ಗೊತ್ತಾತಂದ್ರೆ ಅವರು ಮಾಡಕತ್ತಾರ ಹಿಂಗೆ. ಮುತ್ತಿನಂತ ಹೆಂಡತಿ ಎಂದು ಮನೆಯ ಆರತಿ, ಸಂಸಾರದ ಸಾರಥಿ, ಒಳಗ ಜಗಳ ಗಂಟಿ. ಎಲ್ಲೋಗಾಪಾಕಿ ನಾನು ಹೆಂಡತಿ ಹೊಟ್ಟೆರೆ ಹಸ್ದೈತಿ. ಅಡಿಗೆ ಮಾಡಪ್ಪ ಅಂದ್ರೆ ಬಾಗಲ ಹಾಕೊಂಡು ಓಣ್ಯಾಗ ತಿರುಗ್ಲಕ್ಕೆ ಹೋಗ್ಯಾಳ. ಈಕೇನು ತಿರುಗ್ಲಾಕ್ ಬಂದವಳು, ನನ್ನ ಜೋಡಿ ಸಂಸಾರ ಮಾಡಕ್ಕೆ ಬಂದವಳು ಒಂದು ಗೊತ್ತಾಗ್ಲೈತೆ ನನಗೆ. ನಮ್ಮ ಅಪ್ಪ ಲಗ್ನ ಮಾಡಿ ಸತ್ತು ಹೋದ, ಈಗ ನಾ ಅನುಭವಿಸ್ಲಾತೀನಿ. ಹಿಂಗ್ಯಾ ಕಾಬ್ರೆ ಗುಡಿ ಬರತ್ತಾಳಕಿ? ಏ ಮೊದಲು ತೇ ಕಾರ್ಸೂರ ಏನಾಯ್ತು ರೀ? ಒಂದ್ ಹೊಸ ಸುದ್ದಿ ಕೇಳ್ರಿ. ಹೊಸ ಸುದ್ದಿ? ಏನು ಹೊಸ ಸುದ್ದಿ? ಆ ಶಂಕರ್ ಅದನಲ್ರಿ, ಶಂಕರ್ ಗೊತ್ತದನ್ರಿ? ಹಾ ಗೊತ್ತದನ. ಯಾಕೆ ಸತ್ತೇನ? ಇಲ್ರಿ ಸತ್ತಿಲ್ರಿ, ಜೀವಂತ ಅದನ್ರಿ. ಅವ ರಾತ್ರಿ ಕರೋಡಪತಿ ಆಗ್ಯಾನಲ್ರಿ. ರಾತ್ರಿ ಕರೋಡ್ಪತಿ ಆಗ್ಯಾನ? ಅವ ಕರೋಡ್ಪತಿ ಆದ್ರೇನು ಭಿಕ್ಷಾಧಿಪತಿ ಆದ್ರ ನನಗೇನ? ಅದಕ್ಕ ನಿನಗ್ ಬುದ್ಧಿಲ್ಲ, ಬುದ್ಧಿಲ್ದಲ್ಲೇ ಚಪ್ಪರ್ ಮನ್ಯಾಗ ಕೂತಿ ಯಾರ್ಯಾರೋ ರಾತ್ರಿ ಕೋಟ್ಯಾಧಿಪತಿ ಆಗತ್ತಾರ. ನಿನಗೆ ಅದು ಬರುತ್ತ ಬುದ್ಧಿ? ಹಂಗಲ್ಲ ಹೋಗ್ಬೇಡ. ಅಲ್ಲ ಈ ಶಂಕರ ಮಂದಿ ಕಡೆ ಜ್ವಾಳ ಗೋಧಿ ಅಕ್ಕಿ ತೊಗೊಂಬನ್ಸಿಂದ್ರ ಚಪ್ಪರ ಮನ್ಯಾಗ ತಿತ್ತಿದ. ಇವ ಹೆಂಗ ರಾತ್ರಿ ಸೌಕಾರ ಆದ್ನ? ಇದು ಒಟ್ಟ ನಂಗೆ ನಂಬಕ್ ಆಗಲಾಗೈತಿ. ಅವ ಸಾವುಕಾರ ಹೆಂಗಯ್ಯ ನಂಗೆ ಗೊತ್ತೈತಿ. ಹೆಂಗಾಗ್ಯಾನ? ಅವ ರೀ ಮೀನಾ ಹಿಡ್ಯಾಕ ಹೋಗ್ಕಣ್ರಿ. ಅವ ಎಲ್ಲಿ ಮೀನಾ ಹಿಡ್ಯಾಕ ಹೋಗ್ಕಣು ಅಲ್ಲಿ ಬಂಗಾರ ನುಂಗಿದ್ದು ಮೀನ್ ಸಿಗಾಕತ್ತಾವ್ರಿ. ಅವ್ನ ತಂದ್ ಮಾರಿ ರಾತ್ರಿ ಕೋಟ್ಯಾಧಿಪತಿ ಆಗ್ಯಾನ್ರಿ ಅವ. ಬಂಗಾರ ಮೇಣ್ ಸಿಗ್ಲಾತಾವು? ಏ ಅದೇನ ಕವಿರತ್ನ ಕಾಳಿದಾಸ ಪಿಕ್ಚರ್ ನಾ ಬಂಗಾರ ಮೇಣ್ ಸಿಗ್ಲಾಕ. ಇದೆಲ್ಲ ನಂಬಕ್ ಹೋಗುದಿಲ್ಲ ನಾನು. ನನ್ನ ಮಳ್ಳು ಮಾಡಿ ನನಗ್ ಗೊತ್ತೈತ್ರಿ ನೀವು ನಂಬುದಿಲ್ಲ ಅಂತ ಹೇಳಿ. ಅವ್ ಹೆಂಗ್ ಮಾತಾಡ್ತಾನ, ಹೆಂಗ್ ಸೊಕರ್ಗ್ಯಾನ ನೋಡ್ ಬರ್ರಿ ಅಲ್ಲಿ. ತೋರಿಸ್ತಿ? ತೋರ್ಸಂ ಬರ್ರಿ. ನಡಿ, ಹಂಗಾದ್ರ ಈ ಕಣ್ಣಾರೆ ಅವ ನೋಡೇ ಬಿಡ್ತೀನಿ ಅಂತ ನಡಿ. ಹಲೋ, ಹಾಂ ಹೇಳಪ್ಪ. ಏ ನೀವು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರು. ನಿಮ್ಗೇನು ಬೇಕು? ಈಗ ಅಲ್ಲಿ ಫಾರ್ಮ್ ಹೌಸ್ ಐತಿ ಗೊತ್ತೇನ? ಅದು ಪಾಪ ನಮ್ಮ ದೋಸ್ತ ಬಡವದಾನ, ಆ ಫಾರ್ಮ್ ಹೌಸ್ ಅವಂಗ ಕೊಟ್ಟನ. ಈಗ ನಿನಗೆ ಬೇಕಾ? ಇನ್ನೊಂದು ಐತಿ ಫಾರ್ಮ್ ಹೌಸ್ ನಂದ, ಅದನ್ನು ಕೊಡ್ತಾನೆ. ನೀ ಅಲ್ಲಿ ಬಂದು ಕಿಸಿಂದ ಎಂಜಾಯ್ ಮಾಡು. ಏ ನಾ ಈಗ ದಾರು ಕುಡಿದು ಬಿಟ್ರಂತಮ್ಮ. ಏನಿದ್ರು ನೀವು ಕುಡ್ಕೊತ ಹೋಗ್ರಿ ಆ ಕಡೆ. ರೊಕ್ಕ ಬೇಕಾದ್ರೆ ರೊಕ್ಕ ಬಂದು ಒಯ್ರಿ. ಹಾಂ ಏ ನಾ 20,000 ಗಟ್ಲೆ ಬಡ್ರಿಗೆ ಕೊಡ್ತಾನೆ. ನೋಡ್ರಿ ನೀವು ನನ್ನ ಮಾತು ನಂಬ್ಲಿಲ್ಲಲ್ರಿ. ಅವ ಹೆಂಗ್ ಸಹಕಾರಿಗ್ಯಾನ ನೋಡ್ರಿ. ಉಂಗ್ರ ಕೊಳ್ಳಾಗ ಹೆಂಗ್ ಹಾಕೊಂಡ ನೋಡ. ಹೌದಲ್ಲ? ನಿನಗೆ ಎಷ್ಟು ಬೇಕು ರೊಕ್ಕ? ದೋಸ್ತದಿ ಲಕ್ಷ ಗಟ್ಲೆ ಕೊಡ್ತಾನೆ. ಬಾಣಿ ಅಂಜಬೇಡ. ನಿನಗೊಂದು ಬಂಗಾರ ಉಂಗ್ರ ಕಳಿಸಿದ್ನಿ, ಬಂದೈತಿಲ್ಲ? ಅದ್ರ ಮ್ಯಾಗ ಒಂದು ವಜ್ರದ ಹಳ್ಳ ಹಾಕಿ ಬಂಗಾರ ಉಂಗ್ರ ಚೆಂದಾಗಿ ನಿಂತನ ಇಟ್ಕೋ. ಅದು ನನ್ನ ಹೆಸ್ರಲ್ಲೇ, ಈ ಶಂಕರನ ಹೆಸ್ರಲ್ಲೇ. ಆಯ್ತಾಳೆ. ಒಟ್ಟು ಆರಾಮದಿಲ್ವ? ಆರಾಮಿರ್ನಿ. ನಿನಗೇನು ಬೇಕು ರಾತ್ರಿ ಫೋನ್ ಹಚ್ಚನಿ, ನಾನು ನಿನ್ನ ಕೊಡ್ತಾನೆ. ಇಡ ನಾನು ನಿನ್ನ ಮಾತ ನಂಬಿದಿಲ್ಲ. ಅವ ಹ್ಯಾಂಗ್ರಿ ಸೋಕರಾದ? ಮೀನಾ ಹಿಡ್ಯಾಕ ಹೋಗ್ಕಣಂತ ಏನಿಲ್ರಿ. ಅವ ಮೀನಾ ಎಲ್ಲಿ ಹಿಡ್ಯಾಕ ಹೋಗ್ಕಂತ ಕೇಳ್ಕೊಂಡ್ ಬರ್ರಿ. ನಡಿ ಕೇಳು, ನಡಿ ಪಟ. ಏ ಪಟ ಬಾರ, ಅವ ಮೀನಾ ಎಲ್ಲಿ ಹಿಡಿತಾನೆ ಕೇಳು ಮತ್ತ. ಓ ಸೌಕಾರ ನಮಸ್ಕಾರ ರೀ. ಓಹೋ ನಮಸ್ಕಾರ. ಏನಪ್ಪ ಗುಂಡಣ್ಣ, ಏನು ಹಿಂಗೆ ಬಂದಿ? ಅಲ್ಲೋ ಊರಾಗ ಕಾಣವಲ್ಲಿ, ಎಲ್ಲರ ಹೋಗಿದ್ದೀವ? ಏನಿಲ್ರಿ, ಊರಾಗ ಇದ್ದಿದ್ದು ಬ್ಯಾಸರಾಗಿತ್ರಿ. ಸ್ವಲ್ಪ ವಾತಾವರಣ ಚೇಂಜ್ ಆಗ್ಲತ್ತೇಳಿ ಬೇಲೂರ್ ಹೋಗಿದ್ದಾರಿ. ಹಂಗ?
ಅಂದಂಗೆ ಈ ಕಡೆ ಬಂದ್ರಿ ಏನಿಲ್ರಿ ನಿಮ್ಮ ಕಡೆ ಸ್ವಲ್ಪ ಕೆಲಸ ಐತ್ರಿ ಅದಕ್ಕೆ ನಾನು ಏನ್ ಹೇಳ ಕೇಳ್ರಿ ಕೇಳ ನಿಮ್ ಕಡೆಯಿಂದ ಒಂದ್ ಹೆಲ್ಪ್ ಆಗ್ಬೇಕ್ರಿ. ಏನ್ ಬೇಕಾದ ಹೆಲ್ಪ್ ಕೇಳ್ರಿ ನೀವು. ನಿಮ್ಗೆ ಏನ್ ನನ್ನ ಬಡ್ರಿಗೆ ಸಹಾಯ ಮಾಡಾಕ ನಿತ್ತನ್ನ ನಿಮ್ಗೇನವ ಬಂಗಾರ ಬೇಕನ್ನ ಬಂಗಾರ ಕೊಡ್ತಾನ. ಏನ್ ಬೇಕು ನಿಮ್ಗ? ನೀವ್ ಮೀನಾ ಹಿಡಕ್ ಹೋಗು ಜಾಗ ಹೇಳ್ರಿ. ಮೀನಾ ಹಿಡಕ್ ಹೋಗು ಜಾಗ ಬೇಕು. ನೀವು ಇಬ್ರು ಕೂಡಿ ಬರಲೇನ ಗೊತ್ತಾತ ನನಗೆ. ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ ಅತ್ತ ಗೊತ್ತಾತ. ಮೀನಾ ಹಿಡಿ ಜಾಗ ಅನ್ಕ ನಾ ಹೇಳಂಗಿಲ್ಲ. ನಿನಗರ ಅಕ್ಕ ತಂಗಿಯರ್ ಯಾರು ಇಲ್ಲ. ನಾನ ನಿನ್ ಸಣ್ಣ ತಂಗಿ ಅಂತ ತಿಳ್ಕೊಂಡ್ ಹೇಳ. ನಮಗೂ ಬಡತಾನ್ ಬಾಳ ಐತಿ. ಅಯ್ಯೋ ಈ ಅಕ್ಕ ತಂಗಿ ಅತ್ತ ಅಂತ ಕೇಸಿ ನನಗೆ ಸೆಂಟಿಮೆಂಟ್ ಹೇಳಿಬಿಟ್ಟಿಲ್ಲ. ಅದು ನನ್ನ ಸ್ವಂತ ತಂಗಿ ಐತೀನಿ. ನೋಡು ಈ ಅಣ್ಣಂದು ಒಂದು ಗಿಫ್ಟ್ ತಗೋಯ್ತು, ಬಂಗಾರ ಉಂಗ್ರ. ಅಣ್ಣ ಇದು ಗಿಫ್ಟ್ ತೋತನ ಅದೊಂದು ಮೆಟ್ಟ ಹೇಳ್ಬೋದು. ಆಯ್ತು ಅಂಜಾಕ್ ಹೋಗ್ಬೇಡ್ನಿ. ಆ ಮೀನುಗಳು ಎಲ್ಲಿ ಸಿಗ್ತಾವು ನಿಮಗೆಲ್ಲ ಏರಿಯಾದ ಜಾಗ ಹೇಳ್ತಾನೆ. ಯಾಕಂದ್ರೆ ನೀನು ನನ್ನ ತಂಗಿ ಇದೆಯಲ್ಲ, ನಿನ್ನ ಗ್ಯಾರಂಟಿ ಹೇಳ್ತಾನೆ. ಆದ್ರೆ ಒಂದು ವಿಷಯ, ಆ ಮೀನು ಎಲ್ಲಿ ಸಿಗ್ತಾವ ತಂದು ಕಿಶಿಂದ ನೀವು ಯಾರಿಗೆ ಹೇಳ್ಬಾರ್ದು. ಹಂಗ ಬಾಯಿಲಿ ನಾವ್ ಈಗ ಹೋಗ್ಬರ್ತೀವಿ. ಹೋಗ್ರಿ. ಏನು ಮಾಡೋದು, ಒಬ್ಬರಿಗೆ ಉಪಕಾರ ಮಾಡೋದ್ರಿಂದ ನಮ್ಮಂಥವ್ರಿಗೆ ಖುಷಿ ಆಕತ್ರಿ, ಖುಷಿ. ರೀ ನಾವು ಮೇಣ ಹಿಡ್ಯಾಕ ಹೋಗುದು ಯಾರಿಗೆ ಹೇಳ್ಬೇಡ್ರಿ, ನೀವು ಪಬ್ಲಿಕ್ ಆಕತ್ರಿ. ಮತ್ತ ನಾಲ್ಕು ಮಂದಿಗೆ ಹೇಳಕ್ ಹೋಗ್ಲಿ, ಗಂಡ ಹೆಂಡತಿ ತಿರ್ಗಾಡ್ಕೊತ ಹೊಂಟ್ರತ್ತೇಳಿ ನೋಡ್ತಾರ ಸುಂಬಾನಿ. ಕೈಯಾಗ ಗಾಣ ಹಿಡ್ಕೊಂಡ್ರ ಗೊತ್ತಾಗಲ್ಲ. ಬುದ್ಧಾರ ಐತಲ್ಲ ನೀನು ಸುಂಬ. ನಾ ಬಾಯಿ ಮುಂಚೆ ಸುಮ್ ಬರ್ತೀನಿ ಸುಂಬಾರ. ನಾ ಯಾರ ಮುಂದೆ ಹೇಳುದಿಲ್ಲ. ಎರಡು ಮುಂಚೆ ಮಾತಿಲ್ಲ ಬಾ ಪಟ ಬಾ. ಗುಂಡ್ಯಾ ಏನು ಇಬ್ರು ಗಂಡ ಹೆಂಡತಿ ಕೂಡ ಎಲ್ಲಿ ಹೊಂಟ್ರು? ನಿನ್ನ ಶರ್ಟ್ ಬ್ಯಾನ್ ಬರ್ಲಿ ಆಡ್ ಬಾಯ್ ಹಾಕಿದೆ ಅಲ್ಲಿ ಬೆಕ್ಕಿನ ಗತ್ತೆ ಎಲ್ಲಿ ಹೊಂಟ್ರತ್ತೆ. ಗಂಡ ಹೆಂಡತಿ ಹೊಂಟು ಅನ್ಬೇಕು. ನಿಂದೆ ನಾವು ನೋಡ್ಬಾರ್ಕ? ಇಬ್ರು ಕೂಡ ಹೊಂಟ್ರಿ, ಕೈಯಾಗ ಗಾಣೆ ಮೇಲೆ ಹಿಡ್ಕೊಂಡು ಹೊಂಟ್ರಿ. ಮೀನ ಹಿಡ್ಯಾಕ ಹೊಂಟ್ರಿ? ಮೀನ ಹಿಡಕ್ ಹೊಂಟಿಲ್ಲ ಪ್ರಶಾಂತ. ನಿನ್ನೆ ನಾ ರೋಡ್ ಮೇಲೆ ಹೊಂಟಿದ್ಯಾ, ಒಬ್ಬ ಬೈಕ್ ತಂದಿಸಿದ್ರ ಕಾಲಿಗೆ ಹಾಯಿಸಿದ. ಕಾಲೆಲ್ಲ ಕ್ರ್ಯಾಕ್ ಬಿಟ್ಟೈತಿ, ಬಡಿಗೆ ಐತಿ ಹಿಡ್ಕೊಂಡೆ. ಇದು ಗಾಣ ಬಂದೈತಿ, ಮೀನ ಹಿಡಿ ಗಾಣ. ನಾ ಮೀನ ಹಿಡಕ್ ಹೊಂಟಿಲ್ಲ ಪ್ರಶಾಂತ. ಅಲ್ಲ ಗುಂಡ್ಯಾ, ಯಾರ ಮುಂದೆ ಹೇಳಿದ್ರು ಸುಳ್ಳು ನನಗೆ ಹೇಳ್ತೀಯನ? ಏನು ಕ್ರ್ಯಾಕು ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಕರೆ ಹೇಳ ಮಗನ, ಮೇನೆ ಹೊಡ್ಯಾಕ ಹೊಂಟ್ರಿ ನೀವು ಇಬ್ರು ಗಂಡ ಅಂತ ಸೇರಿ. ಪ್ರಶಾಂತ ನೀನು ಹೊಟ್ಟಿ ಮೇಲೆ ಆನಿ ಮಾಡಿ ಹೇಳ್ತೀವಿ. ನಾವು ಮೇನ ಹಿಡಕ್ ಹೊಂಟಿಲ್ಲ. ನಾವು ಭಾಳ ಸತ್ ಗಂಡ ಐತಿ ವಾಕಿಂಗ್ ಹೋಗಿದ್ದಿಲ್ಲ, ಅದಕ್ಕೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೇವೆ. ನಾ ಮೇನ ಹಿಡಕ್ ಹೊಂಟಿಲ್ಲ. ಹೇಳ ನಾವು ಹೊಂಟಿಲ್ರಿ. ನೀನು ಸುಳ್ಳು ಹೇಳ್ತೀನಿ, ನೀನು ಹೇಳ್ತೀನಿ ಸುಳ್ಳು ಹೇಳ್ತಾರೆ. ಇಬ್ರು ಸುಳ್ಳು ಹೇಳ್ತೀರಿ ನೀವು. ಅಟ್ಟು ಗೊತ್ತಾಗಿಲ್ಲ. ಸುಮ್ಮನೆ ತಿಳಿತೀನಿ ಬೇಡ, ಸುಮ್ಮ ಹೋಗಿ ಈಗ. ಆಯ್ತಾಯ್ತ, ನಾನು ಮೇನೆ ಹಿಡ್ಕೊಂಬಂದ್ರೆ ನಿಮಗೆ ಬ್ಯಾಡ ಹೇಳ್ತಾನೆ ನಾನು. ಅಟ್ಟು ಮಾಡಕತ್ತಿಲ್ಲ ಪ್ರಶಾಂತ. ಏನು ಮೇಣ ತಿಳಿ ಮಾತಿಲ್ಲತ್ತೀವೋ. ನಿನ್ಗೆ ಏನ್ರಿ ಮೇಣ ತಿನ್ನಂಗ ಆಯ್ತಪ್ಪ ಅಂದ್ರೆ ಕಡ್ಕೊಳ್ಳೋ ಪ್ಲಾಟಿಗೆ ಹೋಗು. ಹನುಮಂತನ ಇರ್ತಾನ, ನಿನ್ಗೆ ಯಾವ್ದು ಬೇಕಾ ಮೇಣ ಹಿಡ್ತಾನ ಕೊಡ್ತಾನ. ನಮಗೆ ಜೀವ ತಿನ್ನಕ್ ಹೋಗ್ಬೇಡು, ಇಲ್ಲ ನಿನ್ನ ಬಡ್ದ ಬಿಡ್ತೀನಿ. ಮತ್ತ ಹೇಳ ಹೋಗ ಏನ್ ಜೀವ ತಿತ್ತು ನನಗ. ಆಯ್ತಾಯ್ತ ಹಂಗೇನ್ ಮಗ ಸುಮ್ಮನೆ ಜೀವ ತಿತ್ತ ನಮ್ಗ. ಅವ ನಿನ್ನ ಬಾಯಿಗೆ ಅಂಜಿ ಹೋದ ನೋಡ, ಅಷ್ಟು ಬೆರಕಿದ್ದಿ ನೋಡಿ. ಅವ ನನ್ನ ಬಾಯಿಗೆ ಅಂಜಿ ಹೋಗ್ಯಾನ. ಈಗ ನೀ ನರ ಸತ್ತರ್ಗತ್ತೆ ಬರತ್ತೆ ಅಲ್ಲಿ ದೊಡ್ಡ ಬಾ. ಆಯ್ತಾಯ್ತು ಬಂದೆ. ಏನ್ ಪಾಗುಂಡೆ, ಏನ್ ಇಬ್ರು ಗಂಡ ಐತಿ ಕೂಡಿಸಿ ಎಲ್ಲಿ ವಾಕಿಂಗ್ ಹೊಂಟಾಗೈತಿ? ಅಣ್ಣ ಎಲ್ಲಿ ವಾಕಿಂಗ್ ಹೋಣ, ನಾವು ಮೇನ ಹಿಡಕ್ ಹೊಂಟೇವು. ನಿನಗೆ ಏನ್ ಹೇಳ್ಕಳ್ಸ್ಯಾನ ಶಂಕರ್? ಯಾರಿಗೆ ಹೇಳ್ಬೇಡತ್ ಹೇಳ್ಯಾನಿಲ್ಲ. ನಿನ್ ಬಾಯ್ ಐತೋ ಬೊಂಬಾಯಿ ಐತೆ ಹಂಗ ಹೇಳತ್ತಿ ಅಲ್ಲ ಅವ್ರಿಗೆ. ನಿನ್ನ ಬಾಯಿ ಐತೆ, ನಿನ್ನ ಗಲಗಲಿ ಬಜಾರ್ ಐತೆ. ಗಂಡ ಕಿಮ್ಮತ್ತಿಲ್ಲ ನಿನಗ. ನೀ ಗಂಡ ಇದೆ, ನಾ ಗಂಡ ಇದೀನಿ. ಬಾಯಿ ಬಿಟ್ರೆ ಬರೀ ಬೈಗೋತ್ ನಿಂದಿರ್ತಿ. ಮಂಡ್ಯ ಬೇಕ್ ಹೋಗ್ಬೇಡ, ನನ್ನ ಮರ್ಯಾದೆ ಹೋಗತಿ. ನೀನು ಬುದ್ಧಿ ಬಿಡ್ತೀನಿ ಮತ್ತಿಲ್ಲ ಅಂದ್ರ. ನಾವ ಮೇನ ಹಿಡಕ್ ಹೊಂಟಿಲ್ರಿ, ವಾಕಿಂಗ್ ಮಾಡತ್ತೀವ್ರಿ. ವಾ ಏನ್ ನಿನ್ ಬಾಯಿ ಗಪ್ ಕುಂದ್ರ ಅವ್ ಹೇಳತ್ತಾನಲ್ಲ ಗುಂಡ್ಯಾ. ಮೀನ್ ಅಂದ್ ಕೂಡ್ಲೆ ಬಾಯಾಗ ನೀರ್ ಬಿಟ್ಟು ಜೋಲ್ಸ್ ಬರಾಕೈತಿ ನೋಡಿ ಗುಂಡ್ಯಾ. ನನಗೊಂದ್ ಕಿಲೋ ತೊಗೊಂಬಾರು. ಅಣ್ಣ ಮೇಣ ತಂದು ಕೊಡ್ಬೇಕ ನಿನಗ? ಅಣ್ಣ ನಾ ಮೇಣ ತಂದು ಕೊಡ್ತೀನಿ ಕರಿ, ಆದ್ರ ಅದಕ್ಕೆ ರೊಕ್ಕ ಖರ್ಚಕೋಣ. ರೊಕ್ಕ ಖರ್ಚಕಾವು ಏಟಕಾವ ಒಂದ್ ಕಿಲೋಕ? ಒಂದ್ 200 ರೂಪಾಯಿ ಕೊಡೋಣ. ತಾಜಾ ಮೇಣ ತಂದು ಕೊಡ್ತೀನಿ. 200 ರೂಪಾಯಿ ಕೊಡ್ತನಲ್ಲ. ಆಯ್ತು ಕೊಡೋಣ. ಕೊಡ್ತನಲ್ಲ ತಗೋ. 200 ತಗೋ, 1 ಕಿಲೋ ತೊಂಬ. ಆಯ್ತಣ್ಣ ತರ್ತೇವಣ್ಣ. ಅಣ್ಣ ನಾ ಮೀನಾ ತಂದು ಕೊಡ್ತೀನಿ, ಆದ್ರೂ ಒಂದ್ ಕಂಡೀಷನ್ ಅಣ್ಣ. ಹೇಳ ಏನ್ ಕಂಡೀಷನ್ ಪಾನಿಂದ? ನಿನಗೆ ಕೊಡ್ಬೇಕಾದ್ರೆ ಅದನ್ನ ಸ್ವಚ್ಛಗೆ ತೊಳೆದು ಅದನ್ನ ಸಣ್ಣ ಪೀಸ್ ಮಾಡಿ ತಂದು ಕೊಡ್ತೀನಿ ಅಣ್ಣ ನಿನಗೆ. ಮಳೆ ಇಟ್ಟೆಲ್ಲ ಹಸನ್ ಮಾಡಿ ಕೊಡ್ತಂದ್ರೆ ಯಾರು ಬೇಡತ್ತಾರು? ಹಂಗ ಒಂದ್ ಕೆಲಸ ಮಾಡ, ಒಂದಿಷ್ಟು ಹಿಟ್ಟು ಉದುರ್ಸ, ಒಂದ್ ನಿಂಬೆ ಕಾಯಿಂಡ್ ಉಪ್ಪ ಖಾರ ಹಾಕಿ ಒಂದ್ ಸ್ವಲ್ಪ ತೆವ್ಯಾಗ ಹುರ್ಕೊಂಬಂದ್ ಕೊಟ್ಟೆ ತಿಳ್ಕೊ. ಅಲ್ಲೇ ಕುತ್ತಲ್ಲಿ ಆರಾಮ್ ಸಿರ್ ತಿಂದ್ ಬಿಡ್ತಾನ. ಇವತ್ ಸಂಜೆಕ್ ಫುಲ್ ಮಜಾನ ಮತ್ ನನಗ. ಆಯ್ತಾಯ್ತಣ್ಣ. ಚಲೋ 1 ಕಿಲೋ ತೊಂಬಾರ, ಮತ್ತೆ ತಪ್ಪಿಸ್ಬೇಡ. ನಿನ್ನ ದಾರಿ ಕಾಯ್ಕೋತ್ ಕೂತಿರ್ತಾನ. ಆಯ್ತಾಯ್ತಣ್ಣ. ಆಯ್ತಾಯ್ತು ಬಾರ. ಏನೇನ ಹಾಂಟೆ ಚಿಲ್ಲರ್ ಕೆಲಸನ ಬಿಟ್ಟಿಲ್ಲ. ಮೇಣ ಹಿಡಿದ ನಾವು ಕೋಟ್ಯಾಧಿಪತಿ ಆಗ್ಬೇಕಂದ್ರೆ 200 ರೂಪಾಯಿ ಮೇಣ ಮಾರ್ಕೊತ ನಿಂತೀನ ಇಲ್ಲಿ. ನಿನ್ನ ತೆರೆ ಬುದ್ಧಿ ಏನೈತೆ? ನನ್ನ ತೆರಿ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಒಂದು ಐಡಿಯಾ ಮಾಡೀನಿ. ನಾ ಅಷ್ಟು ಸುಲಭದ ಮನುಷ್ಯ ಅಲ್ಲ. ಏನ್ ಐಡಿಯಾ ಮಾಡಿ?
ಈಗ ನಾವೇನು ಮೀನಾ ಹಿಡಿತಲ್ಲ ಆ ಮೀನಾ ಸಣ್ಣ ಕಡಿಯೋದು ಒಳಗೆ ಏನಿರುತ್ತೆ ಬಂಗಾರ ಬೆಳ್ಳಿ ಒಟ್ಟು ನಾವು ತಗೊಳ್ಳೋದು ಅವ್ನಿಗೆ ಮೀನಾ ಒಯ್ದು ಕೊಟ್ಟು ಬಿಡೋದು ಈಗ ಅವ್ನು ರೊಕ್ಕ ಕೊಡ್ತಾನ ನಮ್ಗೆ ಹೋಗೋಣ ಅದ್ರಾಗ ನಾನು 100 ರೂಪಾಯಿ ನೀನು 100 ರೂಪಾಯಿ ಹಂಚ್ಕೊಂಡ್ಬಿಡು ಮತ್ತೆ ಹೆಂಗಿತ್ತು ಐಡಿಯಾ ಬರ್ರಿ ಐತಿ ಬಾ ಸುಂಬಾ ಪಟ ಪಟ ಬಾ ಹೋಗಿಸಿದ್ರೆ ಮೀನಾ ಹಿಡ್ದೆ ಬಿಡು ಮತ್ತೀಗ ಇಕ್ಕಿ ನಾನು ಏಂತಿ ನಾನು ಜೋಡಿದ್ರ ನನಗೆ ತಲೆ ನೋಡುದಿಲ್ಲ ಇಕ್ಕಿನ ಹ್ಯಾಗಾರ ಮಾಡಿ ಮನೆಗೆ ಕಳಿಸ್ಬೇಕ ಏ ಅಣ್ಣ ನಾನು ಗಡಬಡ್ದಾಗ ಐತ್ಲಾ ಚೀಲ ನೆನಪಾರಿ ಬಂದೀನಿ ಹಂಗ ಚಾಕು ನೆನಪಾರಿ ಬಂದೀನಿ ಮನೆಗೆ ಹೋಗಿ ತೊಗೊಂಬಾರ ಏನಾರ ತರ್ತೀಯ ಬರ ಇದ್ರ ಬಂದಲ್ಲ ಏ ನೆನಪಾರೈತ್ಯಾ ನೀ ಪಟಕ್ ಹೋಗಿ ತೊಗೊಂಡ್ಬಾ ನಾ ಹೋಗಿ ಮೀನಾ ಹಿಡಿತಿರ್ತೀನಿ ಹೋಗು ನೀವು ಅಲ್ಲಿ ಹೋಗಿ ಮೀನಾ ಹಿಡ್ರಿ ನಾ ಜಲ್ದಿ ಹೋಗಿ ತೊಗೊಂಬರ್ತೀನಿ ಆಯ್ತಾಯ್ತು ಹೋಗ ಈಗ ನನ್ನ ತಡಿ ಹಾರಾತ ಪಟಾಪಟ ಹೋಗಿ ಮೀನಾ ಹಿಡಿತೀನಿ ಮೀನಾ ಹಿಡಿದು ಮುಂದಿನ ಕೆಲಸ ಸಕ್ಸಸ್ ಮಾಡ್ಕೊತೀನಿ ಆಹಾ ಶಂಕರ್ ಹೇಳಿದ್ದು ಜಾಗ ಬತ್ತು ಪಟಾಪಟ ಬಂಗಾರ ಮೀನಾ ಹಿಡಿತೀನಿ ಹೊಟ್ಟೆ ಹರಿದು ಬಂಗಾರ ಬೆಳ್ಳಿ ಒಟ್ಟು ತಕ್ಕೋತೀನಿ 10 ಬೆಳ್ಳಿಗೆ 10 ಉಂಗ್ರ ಮಾಡಿಸ್ಕೋತೀನಿ ಆಟ ಮಾಡಿಸ್ಕೊಂಡೆ ಅಂದ್ರೆ ನಾನು ಏನ್ ಹೋಯ್ತಾಳ ಅಕ್ಕಿಗೆ ಒಂದೆರಡು ಬೋರ್ಬಾಳ ಒಂದೆರಡು ಎಕ್ಸರ್ ಮಾಡಿಸ್ಬಿಡ್ನತ್ತ ಅಕ್ಕಿನೂ ಖುಷಿ ಆಕ್ಕಳ ಹಾ ಪಟಾಪಟ ಉದ್ಯೋಗ ಚಾಲು ಮಾಡ್ಕೋತೀನಿ ನಾ ಏನಪ್ಪ ಎಷ್ಟೊತ್ತಾಯ್ತು ಒಂದು ಮೀನ ಬೆಳೆದವು ಇವ್ ಯಾವ ಬಂದಪ್ಪ ಏ ಇಲ್ಲಿ ಯಾಕೆ ಬಂದಿವ ಕಡೆ ಎದ್ದು ಹೋಗು ಕೆರಿ ನಿಮ್ಮ ಅಪ್ಪಂದನ ಏ ಈ ಕೆರಿ ನಮ್ಮ ಅಪ್ಪಂದಲ್ಲ ನಿಮ್ಮ ಅಪ್ಪಂದಲ್ಲ ಇಲ್ಲಿಂದ ಕಡೆ ಎದ್ದು ಹೋಗೋ ಕಡೆ ಮುಂದೆ ಹೋಗೋ ನೀ ಇವತ್ತ ಬೀಗ್ರಿ ಬಂದಾರ 2 ಕಿಲೋ ಒಂದೇ ಮೀನ ಓದೇ ಬಿಡ್ತೀವಿ ಇವತ್ತು ಬಿಡಂಗಿಲ್ಲ ಏ ನೀ 2 ಕಿಲೋ ಒಂದ್ರ ಹಿಡಿ 10 ಕಿಲೋ ಒಂದ್ರ ಹಿಡಿ ಇಲ್ಲಿಂದ ಮೊದಲು ಎದ್ದು ಹೋಗೋ ನೀ ಇಲ್ಲಿದ ಏ ಎದ್ದು ಹೋಗಲ್ಲ ನೋಡ ಏನ್ ಮಾಡ್ಕೋತಿ ಮಾಡ್ಕೋನಿ ನೀನು ಹೇಳಿದ್ರೆ ಹತ್ತದ ಕಾಣ್ತೈತಿ ಬಿಡುದಿಲ್ಲ ಜಾಗ್ತೀನಿ ಮೀನ ಬೀಳಿಲ್ಲ ಹೇಗಿಟ್ಟ ಈಗ ಏ ಹಿಂಗೆ ಬಾಯಿ ಮಾಡಿದ್ರೆ ಮೇನ್ ಹೆಂಗೆ ಬೀಳ್ತಾವು ಅವು ಹಂಗೆ ಜೋಡ್ ಹಾಕವು ಏ ಕಪ್ ಕುಂಡಿರ್ತಿರೋ ನೀನು ಹಿಡಿ ಹಿಡಿ ಎರಡು ಕಾಣತ್ತೀವು ಏ ಏನು ಹಿಟ್ಟು ಹಚ್ಚೋಗಿಲಿ ಅದಕ್ಕೆ ಹಿಟ್ಟು ಚುಗಿಬೇಕು ಮತ್ತೆ ಹಂಗ ಹೋದ್ರೆ ಮೀನು ಬೀಳ್ತಾವನ ಹಿಟ್ಟು ತಂದಿಲ್ಲ ಗಡಬಡ ತಗೋ ನಂದು ಐತ್ ತಗೋ ಇಲ್ಲಿ ಏನೋ ನೀನು ಆಯ್ತಾಯ್ತು ಮೀನು ಗಾಳ ಜಗಾಗತೈತಿ ನನಗೆ ಬೇಕಾಗಿದ್ದು 2 ಕಿಲೋ ಬಿದ್ದದ್ದು 1/4 ಕಿಲೋ ನನಗಿದು ಬೇಡ ನಾವು ವಾಪಸ್ಸಿಂದ ಕೆರೆಯಾಗ ಒಗಿತೀನಿ ಇದನ್ನು ಏ ನೀರೇ ಹೋಗಿಬೇಡ ನನಗರ ಕೊಡು ಅದನ್ನ ನಿನಗಾದ್ರೆ ಪುಷರ್ ಕೊಡಂಗಿಲ್ಲ ರೊಕ್ಕ ಕೊಟ್ರೆ ಮಾತ್ರ ಕೊಡ್ತೀನಿ ಇದನ್ನ ಇಲ್ಲ ಅಂದ್ರೆ ಕೆರೆ ಹೋಗಿತೀನಿ ಏ ನಾ ರೊಕ್ಕ ಕೊಡ್ತೀನಿ ನಾನು ಕೊಡು ಕೆರೆ ಹೋಗ್ಯಾಕ ಹೋಗ್ಬೇಡ ತಾಯಿಲಿ ತಗೋ ಪಟಾಪಟ ಒಂದ್ ಮೀನಾ 50 ರೂಪಾಯಿ ಆಯ್ತಾ ನಾ ಕೊಡ್ತೀನಿ ಪಟಾಪಟ ಹಿಡೀನಿ ಇದು ಇಲ್ಲೇ ಇರ್ತೀನಿ ಸೈಡಿಗೆ ನಾನು ಒಂದು ಬೀಳಲ್ಲಿಗವು ನನ್ನ ಅಂತ ಹಣಿ ಬರ ಅಂತ ಹುಡುಕರು ಬೀಳತ್ತಾವ ಮತ್ ಬಿತ್ತ ತಾಲಿ ಏ ಆ ಕಡೆ ದೂರ ಹೋಗ್ಯೋ 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 ನಿಮ್ ಪುಟ್ಟ ಹಿಡಿಯಾತಿ ಹಿಡಿ ಮತ್ತೆ ನನ್ನ ಸಿಟ್ಟು ಬತ್ತ ಮತ್ತೆ ಹೇಳ್ತೀನಿ ಮತ್ತೆ ನೋಡಿ ನಿನಗ ಏ ದೂರ ಹೋಗ್ಯೋ ಮಾತಾಡ್ಬೇಡ ಏ ಮಾತಾಡ್ಬೇಡು 2 ಕೆಜಿ ಬೆಳೆ 2 ಕೆಜಿ ಬೆಳೆ ಬೀಗರು ಬಂದಾರ 2 ಕೆಜಿ ಬೆಳೆ ಒಮ್ಮೆ ಹೂ ಖಾಲಿ ಬಿತ್ತು ಮತ್ತು ಹೇಳಿದತ್ತೈತಿ ನನಗೂ ಬೀಳಂಗೆ ಕಾಣ್ತೈತಿ ಸಿಕ್ತು ನನಗೊಂದು ಮೇನ್ ಸಿಕ್ತ ಅದೇನು 2 ಕಿಲೋ ಇಲ್ಲ ಮಗನ ಅದು ಅದು ಎಷ್ಟಾದ್ರು ವಾಟರ್ ಸಿಕ್ಕೈತಿ ನಾನು ಫುಲ್ ಖುಷಿ ಆಲತ್ತೈತಿ ಇದು ಇಲ್ಲೇ ಇಡ್ತೀನಿ ಏ ಪಟಾಪಟ ಹಿಡಿಯೋ ನನಗೆ 2 ಕೆಜಿ ಬೇಕಾ ನನಗೆ 2 ಕೆಜಿ ಅಟ್ಟ ಬೇಕಾ ಪೌಣ್ಯಾರ ಬಂದಾರ ಪೌಣ್ಯಾರ 2 ಕೆಜಿ ಮೀನು ಒಂದು ಸಿಗೋಲ್ಲ ಅವು ಗಿಡ್ಡ ನನ್ನ 5 ಮೀನಿಗೆ ರೊಕ್ಕ ತರು ನಾವು ಬೀಗರು ಬಂದಾರು ನಾ ಹೊಕ್ಕನ್ನ ಅಲ್ಲಿ ಎಲ್ಲರೂ ಹೊರಗೆ ತತ್ತಿ ತಿನ್ನಿಸ್ತ ನಮ್ಮ ಬೀಗರಿಗೆ ಹೌದಾ ಎಷ್ಟಾಗತ್ತಿ 5 ಮೇನಿಗೆ 200 ರೂಪಾಯಿ ಆಕತಿ 200 ಆಕತಿ ದೋಸ್ತ ನನ್ನ ಕಡೆ 200 ರೂಪಾಯಿ ಅದಾವು ನೀನು 50 ರೂಪಾಯಿ ಐತ್ಲ ಇನ್ನೊಮ್ಮೆ ಸಿಕ್ಕಾ ಕೊಡ್ತೀನಿ ಅದ ತೊಗೊಂಡು ಹೋಗು ಅದೇ ನಮ್ಮ ಬೀಗರು ತತ್ತಿ ಮಾಡಿ ಉಣಿಸ್ ತಿನ್ನಿಸ್ತಾನ ಆಯ್ತಾಯ್ತು ಎಗ್ರಾಶ್ ಮಾಡಿ ತಿನ್ನಿಸು ಚಲೋ ಆಗತ್ತ ಮತ್ತೆ ನಾಷ್ಟ ಮಿಡಿಯಾಗತ್ತೆ 2 ಕೆಜಿ ಮೇನ 2 ಕೆಜಿ ಮೀನು ಬಿದ್ರೆ ನಂಗೆ ತಂದು ಕೊಡು ಆಯ್ತಾಯ್ತು ತಂದು ಕೊಡ್ತೀನಿ ನಾ ಬರ್ತೇನೆ ಆಯ್ತು ಹೋಗು ನನಗೆ ಮೀನು ಸಿಗ್ಲಕ್ಕೆ ನಾವು ಒದ್ದಾಡ್ತೀನಿ ಮಗ ನನಗೆ 2 ಕೆಜಿ ಮೀನು ತಂದು ಕೊಡತ್ತ ಎಲ್ಲಿ ತಂದು ಕೊಡೋದು ಅಂತೂ ಮೀನ ಕೊಟ್ಟ ಇನ್ನೊಂದು ತೋಟ ಹಿಡಿದೆ ಅಂದ್ರೆ ಬರೀ ಆಕತ್ತೆ ಇದಾಗ್ತೈತಿ ಬೀಳಿಲ್ಲ ಇರ್ಲಿ ಬಿಡು ಸಿಕ್ಕಾಪಟ್ಟಿ ಮೀನು ಸಿಕ್ಕವು ಇತ್ತು ಇದು ನಾನು ಹೆಂಡತಿ ತೋರಿಸ್ಬಿಡ್ತೀನತ್ತ
ಕುಳು 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 ಸೌಂಡ್ ಬರತೈತಿ ಅಂದ ಬಳಕ ಇವ್ರೊಳಗೆ ಬೆಳ್ಳಿ ಬಂಗಾರ ಐತಿ ಪಟಕ್ ಇವ್ರ ಎಲ್ಲ ತೊಗೊಂಡು ಮನೆಗೆ ಹೋಗ್ತೀನಿ ನಾನು ಹೆಂತಿಕೆ ಕೊಡ್ತೀನಿ ನಾನು ಹೆಂತಿ ಇವ್ರು ಹೊಟ್ಟೆ ಹರಿದು ಬಂಗಾರ ಬೆಳ್ಳಿ ಹೊರಗೆ ತೆಗಿತಾಳ ಅದ ಬಳಕ ಒಟ್ಟು ತೊಗೊಂಡೋಗಿ ಮಾರಿಬಿಡ್ತೀನಿ ಸಿಕ್ಕಾಪಟ್ಟೆ ರೊಕ್ಕ ಬರ್ತಾವು ಊರಾಗ ನಾನು ದೊಡ್ಡ ಶ್ರೀಮಂತ ಹಾಕಿನಿ ಹಾಂ ಬಾ ಬಾರ ಸೌಕಾರ ಸೌಕಾರ ಬರ್ರಿ ಹೊರಗೆ ಬರ್ರಿ ಯಾಕೋ ಗುಂಡ್ಯಾ ಏನಾತ ಮೇನದು ಸಿಕ್ಕಿಲ್ಲ ಏ ಸೌಕಾರ ಎಷ್ಟು ಸುಳ್ಳು ಹೇಳ್ತೋ ನೀ ಮನುಷ್ಯ ಅದಿ ಏನಿದ್ದೀನಿ ಯಾಕೋ ಮೇನ್ ಸಿಗ್ಲಿಲ್ಲ ನಿನ್ಗ ಮೇನ್ ಸಿಕ್ಕವ್ರಿ ಆದ್ರ ಮೇನಿನ ಹೊಟ್ಯಾಗ ಬಂಗಾರ ಇಲ್ರಿ ಬಂಗಾರ ಇಲ್ಲ ಹಾ ಮತ್ತೆ ಏನ್ ಸಿಕ್ತೆ ಬರೀ ತತ್ತಿದ್ದು ರೀ ಏ ಮತ್ತೆ ಮೇನಿನ ಹೊಟ್ಯಾಗ ತತ್ಯ ಇರುದಿಲ್ಲ ಏ ಹಂಗಲ್ರಿ ಮೇನಿನ ಹೊಟ್ಟಿ ಹರಿದ್ರ ಬಂಗಾರ ಬೆಳಿ ಸಿಗ್ಬೇಕಿಲ್ರಿ ಅದ್ರ ಬದಲಿ ಬರೀ ತತ್ತಿ ಸಿಕ್ಕವ್ರಿ ನಮಗ ಏ ಮೇನಿನ ಹೊಟ್ಯಾಗ ಬಂಗಾರ ಬೆಳಿ ಸಿಗ್ತೈತೆ ಯಾ ನನ್ ಮಗ ಹೇಳ ನಿನಗ ಓ ಈಗ ನೀವೆಲ್ಲ ಮನಿ ಅಲ್ಲ ಆಮೇಲೆ ಬಂಗಾರ ಎಲ್ಲ ಕಾರಿಗೆಲ್ಲ ತಗೊಂಡ್ರಿ ಆ ಮೇನಿನ ಹೊಟ್ಟೆನ ಬಂಗಾರ ಮಾಡಿ ತಗೊಂಡ್ರಿ ನೀವು ಏ ಯಾವ ಹೇಳನು ನಿನಗ ಮತ್ತೆ ಹೆಂಗ್ ತಗೊಂಡ್ರಿ ನೀವು ಏ ಈ ಆಸ್ತಿ ಐತೆ ಇದೆಲ್ಲ ನಮ್ಮ ಮುತ್ಯ ಅಂದವ ಮೊದಲ ನಾ ಕುಡ್ದು ತಿರ್ಗಾಡ್ತಿದ್ನಿ ನಮ್ಮ ಮುತ್ಯ ಏನಂದ ನೀ ಅಂದು ಕುಡಿದು ಬಿಡ್ತಿಲ್ಲ ಅಂದ ಆಸ್ತಿ ಎಲ್ಲ ನಿನಗೆ ಹಸ್ತನ ಅಂದ ಅದಕ್ಕೆ ಈಗ ಕುಡಿದು ಬಿಟ್ಟನ್ನ ಈ ಆಸ್ತಿ ಏನದ ಹೊಲ ಮನಿ ಬಂಗಾರ ಬೆಳ್ಳಿ ಎಲ್ಲ ಏನೈತಿ ನಮ್ಮ ಮುತ್ಯ ಅಂದಿದ ಅಂದ್ರೆ ನೀವು ಮೇನ ಹಿಡಿಸಿಂದ್ರ ಅದ್ರ ಹೊಟ್ಟೆ ಹರಿದು ಬಂಗಾರ ಬೆಳಿ ತಕೊಂಡಿಲ್ರಿ ಏ ಅದ್ರಾಗ ಹೆಂಗ್ ಸಿಗ್ತೈತಿ ನಾ ಅದು ಒಂದು ಏರಿಯಾದಾಗ ಹೆಚ್ಚು ಮೀನು ಸಿಗ್ತಿದ್ವು ಮತ್ತು ನೀವು ಪಾಪ ಏನೋ ಅಣ್ಣ ತಂಗಿ ತಂದ ಕಿಸಿಂದ ಸೆಂಟಿಮೆಂಟ್ ಹೇಳೋಳು ಅದು ಪಾಪ ಮೇನಾರ ಮಾರ್ ಕಿಸಿಂದಾಕಿ ಜೀವನ ನಡೆಸಲತ್ತ ಅಂದ ಆ ಏರಿಯಾದ ಹೆಸರು ಹೇಳಿ ಇಷ್ಟನ ಅದ್ರಾಗ ನಿಮ್ಗೇನು ಬಂಗಾರ ಸಿಕ್ಕಿಲ್ರಿ ಅಲ್ಲೇನು ಬಂಗಾರ ಸಿಗ್ತೈತಿ ಮೇನ್ ಅಟ್ಟ ಸಿಗ್ತಾವಲ್ಲಿ ಏ ಎಂತ ಹೇಳ್ತಿದ್ಯಾ ನೀ ಅರ್ಧ ಮುರ್ಧ ಕೇಳಿಸೋ ಮನ್ಸಿಂದ್ರ ನಂದು ಟೈಮ್ ಎಲ್ಲ ವೇಸ್ಟ್ ಮಾಡಿಟ್ಟಲ್ಲ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಕಿವಿಯಾರು ಕೇಳಿದ್ರು ಕಣ್ಣಾರು ನೋಡ್ಬೇಕು ಹಿಂಗೆಲ್ಲ ಮಾಡಿಸಿದ್ರೆ ಟೈಮ್ ವೇಸ್ಟ್ ಮಾಡಿಟ್ಟಲ್ಲ ಈಗ ನನಗೆ ಸಿಟ್ಟು ಬರತೈತಿ ಮನೆಗೆ ಹೋಗ ನೆಟ್ಟಗ ರೊಟ್ಟಿ ಒಣಗಿ ಮಾಡಿಡು ನಾನು ಹೊಸೋಗೈತಿ ಬಂದು ತಿತ್ತೀನಿ ಅಕಸ್ಮಾತ್ ನೀ ಮಾಡ್ಲಿಕ್ಕಪ್ಪ ಅಂದ್ರೆ ನೀನು ತವ್ರ ಬಡ್ದು ಕಳಿಸ್ತೀನಿ ನಡಿ ಸೊ ಫ್ರೆಂಡ್ಸ್ ಏನ್ರಿ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ನನ್ನಂಗೆ ಅರ್ಧ ಮುರ್ಧ ಆಕತ್ರಿ ಈ ವಿಡಿಯೋ ಮಾಡಿದ್ದು ಜಸ್ಟ್ ಕಾಲ್ಪನಿಕ ನಿಮ್ಮ ನಗಸು ಸಂಬಂಧ ಮಾಡೈತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಒಳ್ಳೇದಲ್ರಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ರೀ